ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಮತ್ತೆ ನಾನು ನಿಖಿಲೇಶ್ ಮತ್ತೆ ಬಂದಿದ್ದೇನೆ ಸ್ಟೂಡೆಂಟ್ಸ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಸಾಫ್ಟ್ವೇರ್ ಇವಾಗ ನಿಮ್ಮದು ಕೌನ್ಸಿಲಿಂಗ್ ಆಗುತ್ತೆ, ಕೌನ್ಸಿಲಿಂಗ್ ಪ್ರಾಸೆಸ್ ಆಗುತ್ತೆ. ಕಾಲೇಜಿಗೆ ಸೇರುವಾಗ ಏನೇನು ಡಾಕ್ಯುಮೆಂಟ್ಸ್ಗಳನ್ನು ನೀವು ಇವಾಗಲೇ ರೆಡಿ ಮಾಡಿ ಇಟ್ಕೊಳ್ಬೇಕು ಅನ್ನೋದನ್ನು ನಾನು ಇವಾಗ ಹೇಳ್ತಾ ಇದ್ದೇನೆ. ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್, ಯಾಕಂದರೆ ಎನಿವೆ ನಿಮಗೆ ಇವಾಗ ಟೈಮ್ ಇದೆ. ಮೇ ಬಿ ಕೌನ್ಸಿಲಿಂಗ್ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ನಿಮ್ಮದು ಆಪ್ಷನ್ ಎಂಟ್ರಿ ಅದೆಲ್ಲ ಪ್ರಾಸೆಸ್ಗಳು 1.5 ಮಂತ್ಸ್ ಪ್ರಾಸೆಸ್ ಇರುತ್ತೆ ಮಿನಿಮಮ್. ಸೊ ಅಷ್ಟರ ಒಳಗಡೆ ನೀವು ಕಾಲೇಜ್ ಇನ್ನೀಗ ಆಫ್ಲೈನ್ ವೆರಿಫಿಕೇಷನ್ ಅಂತ ಯಾವುದಿಲ್ಲ. ಆಲ್ರೆಡಿ ಯಾರಿಗೆಲ್ಲ ಆಫ್ಲೈನ್ ವೆರಿಫಿಕೇಷನ್ ಕರೆದಿದ್ದಾರೆ ಅಲ್ಲಿಗೆ ಫೈನಲೈಸ್ ಆಗುತ್ತೆ. ಅವರದ್ದು 29th ಮುಗೀತದೆ ಆಫ್ಲೈನ್ ವೆರಿಫಿಕೇಷನ್ನು. ಅವರದ್ದು 29th ಆಫ್ಲೈನ್ ವೆರಿಫಿಕೇಷನ್ ಮುಗ್ದಾದ ನಂತರ ಆನ್ಲೈನಲ್ಲಿ ಆಲ್ರೆಡಿ ವೆರಿಫಿಕೇಷನ್ ಆಗಿರೋ ಸ್ಟೂಡೆಂಟ್ಸ್ಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ರಿಲೀಸ್ ಮಾಡ್ತಾರೆ. ಅದರಲ್ಲಿ ಪಾಸ್ವರ್ಡ್ಗಳಿರುತ್ತೆ. ಆ ಪಾಸ್ವರ್ಡನ್ನು ಯೂಸ್ ಮಾಡಿ ನೀವು ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಮಾಡೋದು, ಆಯಿತಾ. ಸೊ ಅದೊಂದಿರುತ್ತೆ. ಏನು ಫೀಸ್ ಸ್ಟ್ರಕ್ಚರ್ ಬಿಡಲಿಲ್ಲ. ಬಟ್ ನನ್ನ ಪ್ರಕಾರ ನಮ್ಮ ಕೌನ್ಸಿಲಿಂಗ್ ಅಂತೂ ನೆಕ್ಸ್ಟ್ ಮಂತೇ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಮಂತ್ನ ಫಸ್ಟ್ ವೀಕು ಇರ್ಬೋದು ಅಥವಾ ಸೆಕೆಂಡ್ ವೀಕು ಆಗ್ಬೋದು ಸ್ಟೂಡೆಂಟ್ಸ್, ಆಯಿತಾ. ಅಥವಾ ಮಿಡ್ಡಲ್ಲೂ ಸ್ಟಾರ್ಟ್ ಆಗ್ಬೋದು, 4th 5th ಆಗು ಸ್ಟಾರ್ಟ್ ಆಗ್ಬೋದು. ಓಕೆ, ಯು ಹ್ಯಾವ್ ಟೈಮು. ಅಷ್ಟರ ಒಳಗಡೆ ನಾನು ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ಹೇಳ್ತೇನೆ ಅದನ್ನು ನೆನಪಲ್ಲಿ ಎಲ್ಲರೂ ತೆಗೆದಿಟ್ಕೊಳ್ಳಿ. ಇವಾಗಲೇ ರೆಡಿ ಮಾಡಿಕೊಂಡ್ರೆ ಬೆಟರ್ ಸ್ಟೂಡೆಂಟ್ಸ್, ಆಯಿತಾ. ಈಗ ಅದಕ್ಕೂ ಮುಂಚೆ ಯಾರಿಗಾದ್ರೂ ನಮ್ಮ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ KCET 2024 ಮತ್ತು COMEDK 2024ನ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಫೀಸ್ ಬಂದುಬಿಟ್ಟು 500 ಆಗಿರುತ್ತೆ. ಏಕಲವ್ಯ ಅಂತ ನೇಮ್ ಇಟ್ಟಿದ್ದೇವೆ. ಇದರಲ್ಲಿ ನಿಮಗೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ ಸ್ಟೂಡೆಂಟ್ಸ್, 1-to-1. ಓಕೆ, ಎಲ್ಲರಿಗೂ ಕೂಡ ಪರ್ಸನಲ್ ಕೌನ್ಸಿಲಿಂಗ್ 1-to-1 ಇರುತ್ತೆ. ಓವರ್ ದ ಕಾಲ್ ನಾವು ಗೈಡೆನ್ಸ್ ಮಾಡ್ತೇವೆ. ಈಗ ತುಂಬ ಸ್ಟೂಡೆಂಟ್ಸ್ಗಳಿಗೆ ಆಲ್ರೆಡಿ ಮಾಡಿದ್ದೇವೆ. ಅದ್ರ ಜೊತೆ ನೀವು ಹೊಸದಾಗಿ ಆ್ಯಡ್ ಆದವ್ರನ್ನು ಕೂಡ ಮಾಡ್ತೇವೆ. ನಾಳೆ ನಾಡಿದ್ದಾಗೆ ಕಂಪ್ಲೀಟ್ ಆಗುತ್ತೆ. ಹೊಸದಾಗಿ ಆ್ಯಡ್ ಆದವ್ರಿಗೆ ಕೂಡ ನಾಳೆ ಅವ್ರು ಮಾಡಿದ್ದು ನಿಮಗೆ ಸ್ಲಾಟ್ ಸಿಗುತ್ತೆ ಸ್ಟೂಡೆಂಟ್ಸ್, ಆಯಿತಾ. ಯಾರ್ಯಾರು ಜಾಯ್ನ್ ಆಗಬೇಕು ಅಂತಿದ್ದಾರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಈಗ ಫಸ್ಟ್ ನಿಮಗೆ ಡಾಕ್ಯುಮೆಂಟ್ಸ್ ಬೇಕಾಗಿರೋದು ನೆನ್ಪಿಟ್ಕೊಳ್ಳಿ. ಇದನ್ನು ನಾನು ಆರ್ಡರ್ ವೈಸಲ್ಲಿ ಇಲ್ಲೇ ಬರಿತೇನೆ ನೋಡಿ. ಫಸ್ಟ್ ಒನ್ನು KEAದವರು ಅಲಾಟ್ಮೆಂಟ್ ಆರ್ಡರ್ ಅಂತ ಇದು ಮಾಡ್ತಾರೆ. KEA ಅಲಾಟ್ಮೆಂಟ್ ಆರ್ಡರ್ ಅಂತ, KEA ಅಲಾಟ್ಮೆಂಟ್ ಆರ್ಡರ್. ಇದು ಅಲಾಟ್ಮೆಂಟ್ ಆರ್ಡರ್ ಅಂತ ಹೇಳಿದ್ರೆ ನಿಮಗೆ ಒಂದು ಸಾಫ್ಟ್ವೇರ್ ಏನು ಸೀಟ್ ಅಲಾಟ್ ಆದಮೇಲೆ ಅಲಾಟ್ಮೆಂಟ್ ಆರ್ಡರ್ ಅಂತ ಇದಾಗುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಅದನ್ನು ಕೂಡ ಪ್ರಿಂಟ್ ತಗೊಳ್ಬೇಕು ಸ್ಟೂಡೆಂಟ್ಸ್. ಸೆಕೆಂಡ್ ಒನ್ KEA ಚಲನ್ ಕಾಪಿ. ಚಲನ್ ಅಂತ ಹೇಳಿದ್ರೆ ನೀವೇನು ಫೀಸನ್ನು ಪೇ ಮಾಡಿರ್ತೀರ ನೋಡಿ, ಅದು ಏನು ಫೀಸನ್ನು ಪೇ ಮಾಡಿರ್ತಾರೆ ಅದನ್ನು ಕಾಲೇಜಿಗೆ ಹೋಗಿ ನೀವು ಸಬ್ಮಿಟ್ ಮಾಡಬೇಕಲ್ಲ, ಅದು ಚಲನ್ ಕಾಪಿ. ಇದು ಯಾವಾಗ ಬರುತ್ತೆ ಕೇಳಿದರೆ ಈ ಅಲಾಟ್ಮೆಂಟ್ ಆರ್ಡರ್ ಇರ್ಬೋದು, ಚಲನ್ ಕಾಪಿ ಇರ್ಬೋದು. ಇದು ನಿಮಗೆ ಕೌನ್ಸಿಲಿಂಗ್ ಆದಮೇಲೆ ನಿಮಗೆ ಕಾಲೇಜ್ ಅಲಾಟ್ ಆದಮೇಲೆ ಸಿಗುತ್ತೆ ಚಲನ್ ಕಾಪಿ. ಅಂದರೆ 3 ಚಲನ್ ಇರುತ್ತೆ. ನೀವು ಫೀಸ್ ಕಟ್ಟಿರ್ತೀರ. ಲಾಸ್ಟ್ ಟೈಮ್ ಏನಾಗಿತ್ತು, ಇದೊಂದು ಹೇಳಬೇಕಿತ್ತು. ಫೀಸ್ ಲಾಸ್ಟ್ ಟೈಮ್ ಏನಾಗಿತ್ತು, ಫಸ್ಟ್ ಗೌರ್ಮೆಂಟ್ ಫೀಸನ್ನು ನೀವು ಪೇ ಮಾಡಬೇಕು. ಅದಾದ ನಂತರ ಕಾಲೇಜಿಗೆ ಹೋಗಿ ಕಾಲೇಜ್ ಫೀಸನ್ನು ಪೇ ಮಾಡಬೇಕಾಗಿತ್ತು. ಬಟ್ ಈ ಟೈಮಿಂದ ಏನು ಮಾಡ್ತಾ ಇದ್ದಾರೆ, KEದವರೇ, KEA ಕರ್ನಾಟಕ ಎಜುಕೇಷನ್ ಅಥಾರಿಟಿ ಅವರೇ ಕಂಪ್ಲೀಟ್ ಫೀಸನ್ನು ಕಲೆಕ್ಟ್ ಮಾಡ್ತಾರೆ. ಅಲ್ಲಿಂದ ಡೈರೆಕ್ಟ್ ಕಾಲೇಜಿಗೆ ಅವರೇ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ನೀವು ಈ ಟೈಮ್ ಏನು ಮಾಡಬೇಕು, ಅಟ್ ಅ ಟೈಮು ಕಾಲೇಜ್ ಫೀಸ್ ಮತ್ತು ಗೌರ್ಮೆಂಟ್ ಫೀಸ್ ಎರಡನ್ನೂ ಅಟ್ ಅ ಟೈಮ್ ಪೇ ಮಾಡಬೇಕು. ಅದು ಈ ಟೈಮಿಂದ ಬಂದಿರೋ ರೂಲ್ಸು. ಲಾಸ್ಟ್ ಟೈಮ್ ಏನಾಗಿತ್ತು, ಗೌರ್ಮೆಂಟ್ ಫೀಸ್ ಫಸ್ಟ್ ಪೇ ಮಾಡಬೇಕಿತ್ತು. ಅದಾದ ನಂತರ ಕಾಲೇಜಿಗೆ ಹೋಗಿ ಕಾಲೇಜ್ ಫೀಸ್ ಪೇ ಮಾಡಬೇಕಾಗಿತ್ತು. ಬಟ್ ಈ ಟೈಮಿಂದ ಟುಗೆದರ್ ಅಟ್ ಅ ಟೈಮ್ ಬೋತ್ ಕಾಲೇಜ್ ಫೀಸು ಆ್ಯಂಡ್ ಗೌರ್ಮೆಂಟ್ ಫೀಸನ್ನು ಪೇ ಮಾಡಬೇಕು, ಆಯಿತಾ. ಇದು ಚಲನ್ ಅಂತ ಹೇಳಿದ್ರೆ ನಿಮಗೆ ಅಲಾಟ್ಮೆಂಟ್ ಆದ ನಂತರ ಒಂದು ಚಲನ್ ಬರುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಡೌನ್ಲೋಡ್ ಮಾಡ್ಕೊಂಡೋಗಿ ನೀವು ಫೀಸ್ ಪೇ ಮಾಡಬೇಕು. ಫೀಸ್ ಪೇ ಮಾಡಿ ಆದಮೇಲೆ ಒಂದು ಚಲನ್ ಬ್ಯಾಂಕಿನವ್ರು ಇಟ್ಕೊಳ್ತಾರೆ, 2 ಚಲನ್ ನಿಮ್ಗೆ ಕೊಡ್ತಾರೆ. ಆ 2 ಚಲನಲ್ಲಿ ಒಂದು ಕಾಲೇಜಲ್ಲಿ ಇಟ್ಕೊಳ್ತಾರೆ, ಒಂದು ನಿಮಗೆ ಕೊಟ್ಟಿರ್ತಾರೆ. ಅದರದ್ದು ಚಲನ್ ಕಾಪಿ, ಆಯಿತಾ. ಮೂರನೇದು KEA ಅಪ್ಲಿಕೇಶನ್ ಫಾರ್ಮ್ ಗೊತ್ತಿದೆಯಲ್ಲ, ಸ್ಟಾರ್ಟಿಂಗ್ ನೀವು ಇದು ಮಾಡಿದ್ದು ರಿಜಿಸ್ಟರ್ ಮಾಡುವಾಗ. ಸೊ KEA ಅಪ್ಲಿಕೇಶನ್ ಫಾರ್ಮ್ ಇದು ಬೇಕು ಸ್ಟೂಡೆಂಟ್, ಮೂರನೇದು. ನಾಲ್ಕನೇದು ನಿಮ್ದೀಗ SSLC PUC ಮಾರ್ಕ್ಸ್ ಕಾರ್ಡು. SSLC ಮಾರ್ಕ್ಸ್ ಕಾರ್ಡ್ ಬೇಕು, PUC ಮಾರ್ಕ್ಸ್ ಕಾರ್ಡ್ ಬೇಕು. ಮಾರ್ಕ್ಸ್ ಕಾರ್ಡ್ 2 ಬೇಕು. ಒಂದು SSLC ಮಾರ್ಕ್ಸ್ ಕಾರ್ಡು, ಇನ್ನೊಂದು PUC ಮಾರ್ಕ್ಸ್ ಕಾರ್ಡ್. PUC ಮಾರ್ಕ್ಸ್ ಕಾರ್ಡ್. ಆಮೇಲೆ 6th ಒನ್ನು ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. ಯಾವುದೆಲ್ಲ ನೀವು ಸ್ಟಾರ್ಟಿಂಗ್ ಎಲ್ಲ ಅಪ್ಲೋಡ್ ಮಾಡಿದ್ದೀರಾ ನೋಡಿ, ಅದೆಲ್ಲದು ಬೇಕು ಆ್ಯಕ್ಚುಲಿ. ಓಕೆ, ನೀವು ಸ್ಟಾರ್ಟಿಂಗ್ ರಿಜಿಸ್ಟರ್ ಮಾಡುವಾಗ ಏನೆಲ್ಲ ಅಪ್ಲೋಡ್ ಮಾಡಿದ್ರೆ ಅದೆಲ್ಲದು ಬೇಕು. ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. 7th ಒನ್ ರೂರಲ್ ಇಫ್ ಅಪ್ಲಿಕೇಬಲ್. ನಿಮಗೆ ಅಪ್ಲಿಕೇಬಲ್ ಇದ್ದರೆ ಮಾತ್ರ ನೀವು ರೂರಲ್ ಸರ್ಟಿಫಿಕೇಟನ್ನು, ರೂರಲ್ ಕೋಟಾವನ್ನು ಕ್ಲೈಮ್ ಮಾಡಿದರೆ ಮಾತ್ರ ರೂರಲ್ ಸರ್ಟಿಫಿಕೇಟ್ ಬೇಕೇ ಬೇಕು. ಇಲ್ಲದಿದ್ದರೆ ನಿಮ್ಮದು ರಿಜೆಕ್ಟ್ ಆಗುತ್ತೆ ಹೇಳಿದ್ದೇನೆ. ರೂರಲ್ ಸರ್ಟಿಫಿಕೇಟ್ ಓನ್ಲಿ ಇಫ್ ಅಪ್ಲಿಕೇಬಲ್, ಆಯಿತಾ. ಅದಾದಮೇಲೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಇದು ಕೂಡ ಇಫ್ ಇಟ್ ಈಸ್ ಓನ್ಲಿ ಅಪ್ಲಿಕೇಬಲ್. ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಓನ್ಲಿ ಅಪ್ಲಿಕೇಬಲ್ ಆದರೆ ಮಾತ್ರ. ಯಾರ್ಯಾರು ಅದನ್ನು ಕ್ಲೈಮ್ ಮಾಡಿದ್ದೀರಾ ಅವರಿಗೆ ಮಾತ್ರ ಇದು, ಆಯಿತಾ. ಕ್ಲೈಮ್ ಮಾಡಿದವ್ರಿಗೆ ಮಾತ್ರ.
ಓಕೆ, ನಾನು ಅದಕ್ಕೆ ಆಸ್ಟರಿಸ್ಕ್ ಯೂಸ್ ಮಾಡ್ತಾ ಇದ್ದೇನೆ ರೂರಲ್ ಮತ್ತು ಕನ್ನಡ ಮೀಡಿಯಮ್ ಇದಕ್ಕೆ. ಅದಾದಮೇಲೆ ಸ್ಟಡಿ ಸರ್ಟಿಫಿಕೇಟ್, ಇದು ಎಲ್ಲರಿಗೂ ಬೇಕು ಬಿಡಿ. ಸ್ಟಡಿ ಸರ್ಟಿಫಿಕೇಟ್ ಅಂದರೆ ಆ್ಯಕ್ಚುಲಿ ನಿಮ್ಮದು 12th 11th ಮತ್ತು 12th ಬೇಡ, ಬಟ್ ಆದರೂ ಕೂಡ ಸೇಫರ್ ಸೈಡಲ್ಲಿ ಇರಲಿಕ್ಕೋಸ್ಕರ ಇವಾಗ ಇದ್ರ ಟೈಮ್ ಇದೆಯಲ್ಲ, ಫ್ರಾಮ್ 1 till 12th ತೊಗೊಂಡು ಬನ್ನಿ ಸ್ಟಡಿ ಸರ್ಟಿಫಿಕೇಟ್. ಅರ್ಥ ಆಯ್ತಾ? ಯಾಕಂತ ಕೇಳಿದ್ರೆ ಮತ್ತೆ ಆಮೇಲೆ ಕೇಳಿದರೆ ನಿಮ್ಗೆ ಇದು ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೋಸ್ಕರ ಇವಾಗಲೇ ಸ್ಟಡಿ ಸರ್ಟಿಫಿಕೇಟನ್ನು ತಗೊಳ್ಳಿ. ಬಟ್ ಆ್ಯಕ್ಚುಲಿ ಬೇಡ, ಬಟ್ 11th 12th ಇನ್ಕ್ಲೂಡಿಂಗ್ 11th 12th ಸ್ಟಡಿ ಸರ್ಟಿಫಿಕೇಟನ್ನು ಇವಾಗಲೇ ಮಾಡ್ಕೊಂಡಿಡಿ. ಓಕೆ, ಬೆಟರ್. 10th ಡಾಮಿಸೈಲ್ ಸರ್ಟಿಫಿಕೇಟ್ ಓನ್ಲಿ ಅಪ್ಲಿಕೇಬಲ್ ಅವರಿಗೆ ಮಾತ್ರ. ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ, ಹೈದರಾಬಾದ್ ಕರ್ನಾಟಕ ಅವ್ರಿಗೆ ಮಾತ್ರ ಡಾಮಿಸೈಲ್ ಸರ್ಟಿಫಿಕೇಟ್ ಬೇಕಾಗಿರೋದು. ಅವರು ಡಾಮಿಸೈಲ್ ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್ ಸ್ಟಾರ್ ಅಂತ ಹೇಳಿದರೆ ಆಸ್ಟರಿಸ್ಕ್ ಯೂಸ್ ಮಾಡ್ತಾ ಇರೋದನ್ನು ಯಾಕಂತ ಕೇಳಿದರೆ ಅಪ್ಲಿಕೇಬಲ್ ಆದರೆ ಮಾತ್ರ. ಅದಾದಮೇಲೆ ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ಇದೆಲ್ಲರಿಗೂ ಬೇಕೇ ಬೇಕು. ಆಧಾರ್ ಕಾರ್ಡ್ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಅದಾದಮೇಲೆ 12th ನಿಮ್ಮ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು 8 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಂತ ಹೇಳ್ತಾರೆ. ಫೋಟೋ ಎಲ್ಲ ತೆಗೆದಿಟ್ಕೊಳ್ಳಿ, ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಆಯಿತಾ? ಅದಾದಮೇಲೆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಇದೆ. ಆ್ಯಕ್ಚುಲಿ ಬೇಡ, ಬಟ್ ತೆಗೆದಿಟ್ಕೊಳ್ಳಿ, ಆಯಿತಾ? ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್, ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್. ಆ್ಯಂಡ್ ಏನಂತ ಕೇಳಿದ್ರೆ ಇದಿಷ್ಟು ನಿಮ್ಮ ಡಾಕ್ಯುಮೆಂಟ್ಗಳು ಬೇಕಾಗಿರೋದು ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಆಧಾರ್ ಕಾರ್ಡ್, ಡಾಮಿಸೈಲ್ ಸರ್ಟಿಫಿಕೇಟ್, ಮತ್ತು ಇವರಿಗೆ ಯಾರಿಗೆ ಕಲ್ಯಾಣ ಕರ್ನಾಟಕ ರೀಜನ್ ಅವರಿಗೆ ಒಂದು ಡಾಮಿಸೈಲ್ ಸರ್ಟಿಫಿಕೇಟ್ ಆಯ್ತಲ್ಲ 371J ಅಥವಾ ಕಲ್ಯಾಣ ಕರ್ನಾಟಕ ಸರ್ಟಿಫಿಕೇಟ್ ಅಂತ ಕರೀತಾರೆ ನೋಡಿ, ಅದು ಬೇಕು. ಯಾರಿಗಿದು ಕಲ್ಯಾಣ ಕರ್ನಾಟಕ ರೀಜನನ್ನು ಯಾರ್ಯಾರು ಕ್ಲೈಮ್ ಮಾಡ್ತಾ ಇದ್ದಾರೆ ನೋಡಿ, ಅವ್ರಿಗೆ ಹೇಳ್ತಾ ಇರೋದು 371J ಅಥವಾ ಕಲ್ಯಾಣ ಕರ್ನಾಟಕ ಸರ್ಟಿಫಿಕೇಟ್, ಇದಿಷ್ಟು ಬೇಕು. ಅದು ಹಾಗೆ ಓನ್ಲಿ ಅಪ್ಲಿಕೇಬಲ್, ಇದು ಹಾಗೆ ಆ್ಯಂಡ್ ಡಾಮಿಸೈಲ್ ಸರ್ಟಿಫಿಕೇಟು ಹಾಗೆ. ಇದು ಬರೀ ಕಲ್ಯಾಣ ಕರ್ನಾಟಕವನ್ನು ಇದು ಮಾಡೋರಿಗೆ ಮಾತ್ರ, ಏನು ಕ್ಲೈಮ್ ಮಾಡೋರಿಗೆ ಮಾತ್ರ. ಇದು ಕನ್ನಡ ಮೀಡಿಯಮ್ ಅನ್ನೋದು ಯಾರ್ಯಾರು ಇದು ಮಾಡಿದ್ದೀರಾ, ಕನ್ನಡ ಮೀಡಿಯಮಲ್ಲಿ ಕೋಟಾವನ್ನು ಕ್ಲೈಮ್ ಮಾಡಿದರೆ ಅವರಿಗೆ, ರೂರಲ್ ಹಾಗೆ ಯಾರ್ಯಾರು ಕ್ಲೈಮ್ ಮಾಡಿದರೆ ಅವರಿಗೆ ಮಾತ್ರ. ಓಕೆ, ಉಳಿದಿದ್ದು ನೋಡು, KE ಅಲಾಟ್ಮೆಂಟ್ ಆರ್ಡರು, KE ಚಲನ್ ಕಾಪಿ, KE ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಹಾಕಿದ್ರಲ್ಲ ಅದು, SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡ್, ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು, ರೂರಲ್ ಸರ್ಟಿಫಿಕೇಟ್, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇಫ್ ಬೋತ್ ಆರ್ ಅಪ್ಲಿಕೇಬಲ್, ದೆನ್ ಸ್ಟಡಿ ಸರ್ಟಿಫಿಕೇಟ್, ಡಾಮಿಸೈಲ್ ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್, ಆಧಾರ್ ಕಾರ್ಡ್ ಬೇಕು, 8 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕು, 371J ಅಥವಾ ಕಲ್ಯಾಣ ಕರ್ನಾಟಕ. ಇದಿಷ್ಟು ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಸ್ಟೂಡೆಂಟ್ಸ್, ಇವಾಗಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಇದಿಷ್ಟರದ್ದು ಏನು ಮಾಡಿ ಅಂತ ಕೇಳಿದರೆ 4 ಫೋಟೋ ಕಾಪಿ ತಕ್ಕೊಳ್ಳಿ. ಫೋಟೋ ಕಾಪಿ ಅಂದರೆ ಜೊರಾಕ್ಸ್ ಅಂದರೆ ಮಷೀನ್, ಅದು ಆ್ಯಕ್ಚುಲಿ ಇದಕ್ಕೆ ಫೋಟೋ ಕಾಪಿ ಅಂತ ಹೇಳ್ತಾರೆ. ಇದೆಲ್ಲದ್ರದ್ದು 4 ಸೆಟ್ ಫೋಟೋ ಕಾಪಿ ತೆಗೆದಿಟ್ಕೊಳ್ಳಿ. ಇದೆಲ್ಲದ್ರದ್ದು 4 ಸೆಟ್ ಫೋಟೋ ಕಾಪಿ ತಗೊಂಡು, ಇದಿಷ್ಟು ಡಾಕ್ಯುಮೆಂಟ್ ಇದು 4 ಸೆಟ್ ಫೋಟೋ ಕಾಪಿ ತಗೊಂಡು ಅದರಲ್ಲಿ ಒಂದು 3 ಸೆಟ್ಟಿಗೆ ಅಟೆಸ್ಟೇಷನ್ ಮಾಡಿಸಿ. 3 ಸೆಟ್ಟಿಗೆ ಅಟೆಸ್ಟೇಷನ್ ಅಂದರೆ ಏನಂತ ಕೇಳಿದರೆ, ನಿಮ್ಮದು ಯಾವುದಾದ್ರೂ ಗೌರ್ಮೆಂಟ್ ಆಫೀಸರ್ಸ್ ಇರ್ತಾರೆ ನೋಡಿ. ಫಾರ್ ಎಕ್ಸಾಂಪಲ್ ಈಗ ನೀವೀಗ ಇಲ್ಲಿಗ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಲಿಕ್ಕೆ ಇನ್ ಕೇಸ್ ಈಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ, ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಹತ್ರ ಸೀಲ್ ಇರುತ್ತೆ ಮತ್ತು ಗ್ರೀನ್ ಕಲರ್ ಸಿಗ್ನೇಚರ್ ಹಾಕುವಂಥ ಇದಿರುತ್ತಲ್ಲ, ಅಂಥವ್ರು ಅಂಥ ಅಥಾರಿಟಿ ಇರುವಂಥ ಯಾರೇ ಯಾರಾದರೂ ಓಕೆ. ಬಟ್ ನನ್ನ ಪ್ರಕಾರ ಫಿಸಿಕಲ್ ಫಿಟ್ನೆಸ್ ಹೇಗಿದ್ರೆ ಮಾಡ್ಲಿಕ್ಕೆ ಹೋಗ್ತೀರಲ್ಲ, ಅಲ್ಲೇ ಹೋಗಿ ಇದೆಲ್ಲ ಡಾಕ್ಯುಮೆಂಟ್ ಇದು 4 ಸೆಟ್ ತೊಗೊಂಡೋಗಿರಿ. ಅದರಲ್ಲಿ 3 ಸೆಟ್ಟಿಗೆ ಅಟೆಸ್ಟೇಷನ್ ಮಾಡಿಸಿ, 3 ಸೆಟ್ಸಿಗೆ ಆಯಿತಾ. 1 ಸೆಟ್ಟನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ. ಯಾಕೆ ಕೇಳಿದರೆ ಇದೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಿಮ್ಮ ಇವ್ರು ತಗೊಳ್ತಾರೆ ಕಾಲೇಜವರು. ಅದಾದ ನಂತರ ನೀವು ಮತ್ತೆ ಮುಂದೆ ಒಂದು ವೇಳೆ ಇದಕ್ಕೆ ಅಪ್ಲೈ ಮಾಡಬೇಕಂದ್ರೆ, ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಂದ್ರೆ ಮತ್ತೆ ಹೋಗಿ ಅವ್ರ ಹತ್ರ ಕೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ಎಲ್ಲದ್ರದ್ದು ಒಂದು ಇದೆಲ್ಲ ಒರಿಜಿನಲ್ಸ್ ತೊಗೊಂಡು ಹೋಗ್ತೀರಾ. ಒರಿಜಿನಲ್ ಇದು 4 ಸೆಟ್ಟು ಫೋಟೋ ಕಾಪಿ ತಗೊಳ್ಳಿ. ಆ ಫೋಟೋ ಕಾಪಿಯಲ್ಲಿ 3 ಸೆಟ್ಟಿಗೆ ಅಟೆಸ್ಟೇಷನ್ ಮಾಡಿಸಿ. ಅಟೆಸ್ಟೇಷನ್ ಅಂದರೆ ಏನು ಹೇಳಿ, ಗೌರ್ಮೆಂಟ್ ಆಫೀಸರಿಂದ ಸಿಗ್ನೇಚರ್ ಮತ್ತು ಸೀಲ್. ಅಂದರೆ ಯಾವುದಾದ್ರೂ ಗೌರ್ಮೆಂಟ್ ಆಫೀಸರ್ ಗ್ರೀನ್ ಕಲರ್ ಇದಿರುತ್ತಲ್ಲ ಅವ್ರ ಹತ್ರ ಪೆನ್ನು, ಅದರಲ್ಲಿ ಇದು ಮಾಡ್ತಾರೆ ನೋಡಿ ಅವರು, ಅಥವಾ ಎನಿ ಗೌರ್ಮೆಂಟ್ ಆಫೀಸರ್ ಸೀಲ್ ಮತ್ತು ಸಿಗ್ನೇಚರ್ಗೆ 3 ಸೆಟ್ಟಿಗೆ. ಇನ್ನೊಂದು ಸೆಟ್ಟು ಅದು ಇರಲಿ ನಿಮ್ಮ ಹತ್ರ, ಒಂದು ಸೆಟ್ ಫೋಟೋ ಕಾಪಿ ಇರಲಿ, ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ. ಓಕೆ, ಈ 3 ಸೆಟ್ ಅಟೆಸ್ಟೆಡ್ ಕಾಪಿಯಲ್ಲಿ 1 ಸೆಟ್ ಕಾಲೇಜಲ್ಲಿ ತಗೊಳ್ತಾರೆ, ಇನ್ನೆರಡು ನೀವು ಇಟ್ಕೊಂಡಿರಿ. ಓಕೆ, ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ಗಳು ಸ್ಟೂಡೆಂಟ್. ಓಕೆ, ಎಲ್ಲರಿಗೂ ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ, ಇದರಲ್ಲಿ ಏನು ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಓಕೆ, ಇದರಲ್ಲಿ ಇನ್ನೂ ಒಂದು ಬರುತ್ತೆ, ಅದು ಬಿಡಿ, ಅದು ನಿಮ್ಮ KE ಅಪ್ಲಿಕೇಶನ್ ಫಾರ್ಮ್ ಅಂದರೆ ಅದು ಸ್ಟಾರ್ಟಿಂಗ್ ಕಾಲೇಜ್ ಅಪ್ಲಿಕೇಶನ್ ಆರ್ಡರ್ ಫಾರ್ಮ್ ಅಂತ ಬರುತ್ತೆ ಫಾರ್ಮ್, ಅದು ಅವ್ರು ಕಾಲೇಜವ್ರು ಕೊಡ್ತಾರೆ. ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಬೇಡಿ, ಅದು ಮುಂದೆ ನೋಡೋಣ. ಇದಿಷ್ಟು ಬೇಕೇ ಬೇಕು, 100%. ಇದಿಷ್ಟು ಮಾತ್ರ ಬೇಕಾಗಿರೋದು. ಪರ್ಫೆಕ್ಟಾಗಿ ಇದಿಷ್ಟೆಲ್ಲ ರೆಡಿ ಮಾಡ್ಕೊಳ್ಳಿ. ಓಕೆ,
ಸೊ ಇದಿಷ್ಟು ಅಪ್ಲಿಕೇಶನ್ ಅಂದರೆ ನಿಮಗೆ ಒಂದು ಸಾಫ್ಟ್ವೇರ್ ಕಾಲೇಜ್ ಅಲಾಟ್ ಆದಮೇಲೆ ನೀವು ಏನೇನು ಡಾಕ್ಯುಮೆಂಟ್ಸನ್ನು ತೊಗೊಂಡು ಹೋಗ್ಬೇಕು ಅಂತ ಕೇಳಿದ್ರೆ ಇದಿಷ್ಟು. ಓಕೆ, ಅದೇ ರೀತಿ ಸ್ಟೂಡೆಂಟ್ಸ್ ಯಾರಿಗಾದ್ರೂ ಆ್ಯಂಟಿಕ್ಲಾ ಕೋಚಿಂಗ್ ಅಕಾಡೆಮಿ KCET 2024 ಮತ್ತು ಕಾಮಿಡಿಕೇಟ್ 2024ನ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಫೀಸ್ ಬಂದುಬಿಟ್ಟು 500 ರೂಪೀಸ್ ಆಗಿರುತ್ತೆ. ಆದಷ್ಟು ಬೇಗ ಜಾಯ್ನ್ ಆಗಿ, ಆಯಿತಾ. ಇದೇ ರೀತಿ ತುಂಬ ಇನ್ಫಾರ್ಮೇಷನ್ಗಳನ್ನು ನಾನು ನಿಮ್ಮನ್ನು ಗ್ರೂಪಿಗೆ ಆ್ಯಡ್ ಮಾಡ್ತೇವೆ. ಆ ಗ್ರೂಪಲ್ಲೂ ಕೂಡ ಅಪ್ಡೇಟ್ ಆಗ್ತಾ ಇರುತ್ತೆ. ವೆರಿ ಏನು ಹೇಳ್ತಾರೆ ಗೊತ್ತಿಲ್ಲದಿರೋ ಇನ್ಫಾರ್ಮೇಷನ್ಗಳನ್ನು ಕೂಡ ಅಲ್ಲಿ ನಾವು ಇದು ಮಾಡ್ತಾ ಇರ್ತೇವೆ, ಅಪ್ಡೇಟ್ ಮಾಡ್ತಾ ಇರ್ತೇವೆ ಫ್ರೀಕ್ವೆಂಟ್ಲಿ. ಸೊ ಯು ವೋಂಟ್ ಮಿಸ್ ಎನಿ ಅಪ್ಡೇಟ್ಸ್ ಫ್ರಮ್ KE ಆರ್ ಕಾಮಿಡಿಕೆ. ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ನಾನು ನಿಖಿಲೇಶ್ ಸೈನಿಂಗ್ ಆಫ್. ಅಂಟಿಲ್ ದ್ಯಾಟ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.